Hello students, so welcome back. So today we are going to gain some knowledge about the product and sales management subject, the fourth chapter, salesman. In that, the 40th session, product knowledge and planned selling. So in last class you have studied about recruitment of salesmen, the how a salesman is recruited in your company, and today we are going to learn about the product knowledge and how it is useful to a salesman. So product knowledge, here the knowledge about the company's product and services is very essential to a salesman to be able to discuss accurately or persuasively with his present and prospective buyers. ಸೊ ಪ್ರಾಡಕ್ಟ್ ನಾಲೆಜ್ ಅನ್ನೋದು ಒಬ್ಬ ಸೇಲ್ಸ್ಮನ್ನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಅವನು ಕಸ್ಟಮರ್ಸ್ ಜೊತೆ ಮಾತಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಿರಬೇಕಾದ್ರೆ, ಅವನಿಗೆ ಡಿಸ್ಕಸ್ ಮಾಡಬೇಕು ಅಂದಾಗ ಅವನಿಗೆ ಒಂದು ಪ್ರಾಡಕ್ಟಿನ ನಾಲೆಜ್ ಇರಬೇಕಾಗತ್ತೆ. ನಾಲೆಜ್ ಇಲ್ಲದೆ ಅವನು ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಪ್ರೆಸೆಂಟ್ ಬೈಯರ್ಸ್ ಅಂದರೆ ಈಗ ಆಲ್ರೆಡಿ ಆ ಒಂದು ಪ್ರಾಡಕ್ಟಿನ ತೊಗೊಳ್ತಾ ಇರೋರು. ಪ್ರಾಸ್ಪೆಕ್ಟಿವ್ಸ್ ಬೈಯರ್ ಅಂದರೆ ಸೊ ಇವನು ಮಾತನ್ನು ಕೇಳಿ, ಸೇಲ್ಸ್ಮೆನಿಂದ ಮಾತನ್ನು ಕೇಳಿ ಇನ್ಫ್ಲುಯೆನ್ಸ್ ಆಗಿ ಮುಂದೆ ಆ ಪ್ರಾಡಕ್ಟನ್ನು ಬೈ ಮಾಡೋರು. ಸೊ ಇಬ್ಬರ ಜೊತೆನೂ ಡಿಸ್ಕಸ್ ಮಾಡಬೇಕು, ಅವ್ರನ್ನ ಪರ್ಸುವೇಡ್ ಮಾಡಬೇಕು, ಅವ್ರನ್ನ ತೊಗೊಳ್ಳೋ ಥರ ಪ್ರೇರೇಪಣೆ ಕೊಡಬೇಕು ಅಂದಾಗ ಸೇಲ್ಸ್ಮೆನ್ನಿಗೆ ಪ್ರಾಡಕ್ಟ್ ನಾಲೆಜ್ ಇರೋದು ತುಂಬಾ ಅವಶ್ಯಕವಾಗಿರುತ್ತೆ. ಹಾಗಿದ್ರೆ ವಾಟ್ ಟು ನೋ ಅಬೌಟ್ ಪ್ರಾಡಕ್ಟ್ಸ್ ಬಗ್ಗೆ ಅವನಿಗೆ ಏನೇನು ಗೊತ್ತಿರಬೇಕು? A successful salesman should possess the following knowledge about the product. So ಯಾವುದಪ್ಪ ಅಂದರೆ, ಫಸ್ಟ್ ಒನ್, ನಾಲೆಜ್ ಅಬೌಟ್ ವೇರಿಯಂಟ್ಸ್ ಆಫ್ ಪ್ರಾಡಕ್ಟ್. ಸೊ ಸೇಲ್ಸ್ಮನಿಗೆ ಮುಂಚೆ ಪ್ರಾಡಕ್ಟಲ್ಲಿ ಏನೇನು ವೇರಿಯಂಟ್ಸ್ ಇದೆ ಅಂತ ಗೊತ್ತಿರಬೇಕಾಗುತ್ತೆ. ಹಿ ಶುಡ್ ಪೊಸೆಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ ಟು ಬಿ ಏಬಲ್ ಟು ಪ್ರಾಪರ್ಲಿ ಆನ್ಸರ್ ದ ಕ್ವಶನ್ಸ್ ಆಫ್ ಕಸ್ಟಮರ್. ಓಕೆ, ಸೊ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕಾಗತ್ತೆ. ಕಸ್ಟಮರ್ಸ್ ಏನಾದರೂ ಕ್ವಶನ್ ಕೇಳಿದಾಗ ಸೇಲ್ಸ್ ಟೈಮಲ್ಲಿ ಅವನಿಗೆ ಉತ್ತರ ಕೊಡೋಕ್ಕೆ ಗೊತ್ತಾಗಿರಬೇಕಾಗತ್ತೆ. ಓಕೆ, ಸೊ ಹೊಸ ಪ್ರಾಡಕ್ಟ್ ಆಗಿದ್ರಂತೂ ಕಸ್ಟಮರ್ಸಿಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ, ಅವಾಗ ಫುಲ್ಲು ಸೇಲ್ಸ್ಮೆನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಏನೇನು ವೇರಿಯಂಟ್ಸ್ ಇದೆ, ಎಷ್ಟು ಕಲರ್ ಸಿಗ್ಬೋದು ಅಥವಾ ಎಷ್ಟು ಡಿಸೈನ್ ಸಿಗ್ಬೋದು, ಇದ್ರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವುದೇ ಸೈಜಲ್ಲಿ ಬರುತ್ತೆ, ಇದ್ರ ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಪ್ರಾಡಕ್ಟ್ದು, ಇದು ಎಲ್ಲನೂ ಒಬ್ಬ ಸೇಲ್ಸ್ಮೆನ್ನು ತಿಳ್ಕೊಂಡಿರಬೇಕಾಗತ್ತೆ. ಬಿಕಾಸ್ ಬೈಯರ್ಸ್ನ ಕನ್ವಿನ್ಸ್ ಮಾಡಬೇಕು ಅಂದರೆ ಸೇಲ್ಸ್ಮೆನ್ನಿಗೆ ಪ್ರಾಡಕ್ಟ್ ನಾಲೆಜ್ ಇರಲೇಬೇಕಾಗತ್ತೆ. ದೆನ್ ನಾಲೆಜ್ ಅಬೌಟ್ ದ ಪ್ರೈಸಸ್. Then the salesman should be aware of the discounts and the credit policies to close the transaction. ಸೊ ಅವನಿಗೆ ಒಂದು ಟ್ರಾನ್ಸಾಕ್ಷನ್ನ, ಒಂದು ಸೇಲನ್ನು ಮುಗಿಸ್ತಾ ಇದ್ದೀನಿ ಅಂದಾಗ, ಸೊ ಅದ್ರ ಪ್ರೈಸ್ ಎಷ್ಟಿದೆ, ಇದನ್ನು ತೊಗೊಂಡ್ರೆ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ, ಇದು ಕ್ರೆಡಿಟ್ ಪಾಲಿಸಿ ಯಾವ್ಯಾವ ಥರ ಇದೆ, ಇದನ್ನು ನೀವು ಎಷ್ಟು ಪ್ರೈಸಿಗೆ ಫೈನಲಾಗಿ ಕೊಂಡ್ಕೊಳ್ಬೋದು. ಬಿಕಾಸ್ ನಿಮ್ಗೆ ಗೊತ್ತಿದೆ, ಕನ್ಸ್ಯೂಮರ್ಸು ಯಾವತ್ತೂ ಲೀಸ್ಟ್ ಪ್ರೈಸನ್ನು ನೋಡ್ತಾರೆ, ಒಂದು ನೆಟ್ ಪ್ರೈಸನ್ನು ನೋಡ್ತಾರೆ. ನಮ್ಗೆ ಡಿಸ್ಕೌಂಟ್ ಕಳೆದು ಸೊ ಎಷ್ಟು ಸಿಗ್ಬೋದಪ್ಪ ಈ ಪ್ರಾಡಕ್ಟು ಅಂತ ಹೇಳ್ಕೊಂಡು ನೋಡ್ತಿರ್ತಾರೆ. ಸೊ ಹಾಗಾಗಿ ಒಬ್ಬ ಸೇಲ್ಸ್ಮೆನ್ ಆದವನು ಏನು ಮಾಡಬೇಕು ಅಂದರೆ, ಸೊ ಒಂದು ಪ್ರಾಡಕ್ಟ್ನ ಪ್ರೈಸಸ್ ಬಗ್ಗೆಯೂ ಕರೆಕ್ಟಾಗಿ ತಿಳ್ಕೊಂಡಿರಬೇಕು, ಎಷ್ಟು ಡಿಸ್ಕೌಂಟ್ ಸಿಗ್ಬೋದು ಅಂತಲೂ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಆಮೇಲೆ ಏನಾದರೂ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇದೆಯಾ, ಶಿಪ್ಪಿಂಗ್ ಚಾರ್ಜಸ್ ಇದೆಯಾ, ಇದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಕಸ್ಟಮರ್ ಜೊತೆ ಡೀಲ್ ಮಾಡಬೇಕಾಗತ್ತೆ. ದೆನ್ ನಾಲೆಜ್ ಅಬೌಟ್ ಪ್ರಮೋಷನಲ್ schemes. So here the salesman should be able to explain about buying incentives. ಅಂದರೆ ನಿಮ್ಗೇನಾದರೂ ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತಾ, ನೀವು ಒಂದಿಷ್ಟು ಹೋಲ್ಸೇಲ್ ಅಥವಾ ಒಂದು ವಾಲ್ಯೂಮ್ ಆಫ್ ಟ್ರೇಡನ್ನು ಮಾಡಿದ್ದೀರಿ ಅಂದಾಗ, ಸೊ ಇದಿಷ್ಟು ಬಲ್ಕಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ನಿಮ್ಗೇನಾದರೂ ಒಂದು ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತಾ, ಅಥವಾ ಏನಾದರೂ ರಿವಾರ್ಡ್ ಪಾಯಿಂಟ್ಸ್ ಇರುತ್ತಾ. ಸೊ ನೀವು ನೋಡಿರ್ಬೋದು, ಈ ಮಾಲಲ್ಲೆಲ್ಲ ಹೋದಾಗ ನೀವೇನಾದ್ರು ಪರ್ಚೇಸ್ ಮಾಡಿದಾಗ ನಿಮಗೆ ರಿವಾರ್ಡ್ ಪಾಯಿಂಟ್ಸ್ ಅಂತ ಬರುತ್ತೆ. SBI ಎಲ್ಲ ಏನಿದೆ ರಿವಾರ್ಡ್ ಪಾಯಿಂಟ್ಸು. ನೀವು ನೆಕ್ಸ್ಟ್ ಪರ್ಚೇಸ್ ಮಾಡಿದಾಗ ಏನು ರಿವಾರ್ಡ್ ಪಾಯಿಂಟ್ಸ್ ಬಂದಿರುತ್ತಲ್ಲ, ಆ ರಿವಾರ್ಡನ್ನು ಏನು ಮಾಡ್ತಾರೆ, ಅದನ್ನು ರುಪಿಗೆ ಕನ್ವರ್ಟ್ ಮಾಡಿ, ಸಪೋಸ್ 4 ಪಾಯಿಂಟ್ಸ್ = 25 ಪೈಸಾ ಈ ಥರ.
ಓಕೆ. ಸೊ ನೀವು 16 ಪಾಯಿಂಟನ್ನು ಏನಾದರೂ ಗೇನ್ ಮಾಡಿದರೆ ನಿಮ್ಗೆ ₹1 ಡಿಸ್ಕೌಂಟ್ ಆಗುತ್ತೆ. ಸೊ ಈ ಥರ ಏನಾದರೂ ನಿಮಗೆ ಪ್ರಮೋಷನಲ್ ಸ್ಕೀಮ್ಸ್ ಇದೆಯಾ, ಬೈ 1 get 1 ಈ ಥರ ಏನಾದರೂ ಸಿಗುತ್ತಾ, ಅಥವಾ ಇವತ್ತು ಪ್ರಾಡಕ್ಟ್ ತೊಗೊಳಿದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ತೊಗೊಂಡಾಗ ನಿಮ್ಗೆ ಏನಾದರೂ ಹೆಚ್ಚಿಗೆ ಡಿಸ್ಕೌಂಟಾ. ಸೊ ಈ ವಾಚ್ ಎಲ್ಲ ತೊಗೊಂಡಾಗ ಟೈಟನ್ ಅವ್ರು ಮಾಡ್ತಾರೆ, ನೀವು ಈಗ ತೊಗೊಂಡ್ರಿ ಅಂದರೆ ನಿಮ್ಮ ನೆಕ್ಸ್ಟ್ ಪರ್ಚೇಸಿಗೆ ನಿಮ್ಗೆ ಲಾಯಲ್ಟಿ ಪಾಯಿಂಟ್ಸ್ ಅಂತ ಬರುತ್ತೆ. ಸೊ ಅದನ್ನು ಡಿಡಕ್ಟ್ ಮಾಡುವಂಥದ್ದು. ಸೊ ಈ ಥರದ್ದು ಏನಾದರೂ ಪ್ರಮೋಷನ್ ಸ್ಕೀಮ್ಸ್ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಬೇಕಾಗತ್ತೆ ಯಾರು, ಸೇಲ್ಸ್ಮೆನ್ನು. ದೆನ್ ನಾಲೆಜ್ ಅಬೌಟ್ ಮೋಡ್ ಆಫ್ ಪೇಮೆಂಟ್ ಆ್ಯಂಡ್ ಅವೈಲೇಬಿಲಿಟಿ ಆಫ್ ದ ಪ್ರಾಡಕ್ಟ್. ಹಿಯರ್ whether the product is readily available in stocks or will be delivered later on. The salesman should be in a position to communicate to the customers. ಅಂದರೆ ನೀವು ಈಗಲೇ ಡೆಲಿವರಿ ಕೊಡ್ತೀರೋ ಅಥವಾ ಸ್ಟಾಕ್ ಇಲ್ಲ ಅಂತ ಹೇಳ್ಕೊಂಡು ಆಮೇಲೆ ಕೊಡ್ತೀರೋ, ಬಟ್ ಕಸ್ಟಮರ್ಸ್ ಜೊತೆ ಕಂಟಿನ್ಯೂಸ್ ಆಗಿ ನೀವು ಕಮ್ಯುನಿಕೇಟ್ ಮಾಡ್ತಾ ಇರಬೇಕಾಗತ್ತೆ. ಸೊ ಇಲ್ಲಿ ನೀವು ಅವ್ರಿಗೆ ಹೇಳಬೇಕಾಗತ್ತೆ ನಮ್ಮ ಟರ್ಮ್ಸ್ ಆಫ್ ಪೇಮೆಂಟ್ ಏನಿದೆ, ನಮ್ಮ ಕಂಪ್ನಿದು ಕ್ರೆಡಿಟ್ ಪಾಲಿಸಿ ಏನಿದೆ, ನೀವು EMI ಕೊಡ್ತೀರಾ ಇಲ್ವಾ, ನಿಮ್ಮ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು, ಅದು ನೀವು ಕಂಪ್ಲೀಟಾಗಿ ಉದ್ರಿ ಅಂತೀವಲ್ವ ನಾವು ಕ್ರೆಡಿಟಿಗೆ, ಸೊ ಕೊಡ್ತೀರಾ, ಅಥವಾ ನಿಮ್ಮ ಕಲೆಕ್ಷನ್ ಪೀರಿಯಡ್ ಹೇಗಿರುತ್ತೆ, ಎಷ್ಟು ವರ್ಷ ಕೊಡ್ತೀರಾ, ಎಷ್ಟು ಒಂದು ರೇಟ್ ಆಫ್ ಇಂಟ್ರೆಸ್ಟನ್ನು ಹಾಕ್ತೀರಾ, ಸೊ ನಿಮ್ಮ ಪಾಲಿಸಿ ಹೇಗಿದೆ ಅಂತ ಹೇಳ್ಕೊಂಡು ಕಂಪ್ಲೀಟಾಗಿ ಪ್ರಾಡಕ್ಟ್ ಬಗ್ಗೆ ಸೇಲ್ಸ್ಮೆನ್ನಿಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಕಂಪ್ನಿ ಪಾಲಿಸೀಸನ್ನು ನಾವು ಕ್ರೆಡಿಟ್ ಪಾಲಿಸಿಯನ್ನು ಒಬ್ಬ ಸೇಲ್ಸ್ಮೆನ್ನು ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್, ನಾಲೆಜ್ ಅಬೌಟ್ ದ ಆಪರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ದ ಪ್ರಾಡಕ್ಟ್. ಹಿಯರ್ ದ ಸೇಲ್ಸ್ಮೆನ್ ಶುಡ್ ನೋ ಅಬೌಟ್ ದ ಆಪರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ದ ಪ್ರಾಡಕ್ಟ್. ಅಂದರೆ ಈ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದಾನೆ ಅಂದಾಗ ಇದ್ರ ಫಂಕ್ಷನ್ ಹೇಗಿರುತ್ತೆ, ಇದ್ರದ್ದು ಫೀಚರ್ಸ್ ಎಲ್ಲ ಹೇಗಿದೆ, ಸೊ ಮಷಿನ್ಸ್ ಅಂತ ಬಂದಾಗ ಹೇಗೆ ಆಪ್ರೇಟ್ ಆಗುತ್ತೆ, ಈ ಇಂಜಿನ್ ಅಂತ ಬಂದಾಗ ಇದನ್ನು ಹೇಗೆ ನಾವು ಸ್ಟಾರ್ಟ್ ಮಾಡ್ಬೋದು, ರೈಟ್. ಸೊ ಈ ಥರದ್ದು ಆ ಬಳಕೆ ಹೇಗೆ ಮಾಡ್ಬೋದು ಈ ಪ್ರಾಡಕ್ಟನ್ನು ಅನ್ನೋದ್ರ ಬಗ್ಗೆ ಅವನಿಗೆ ಡೆಮೋ ಕೊಡಬೇಕಾಗಿರುತ್ತೆ. ಸೊ ಅದನ್ನು ಅವನು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಬಿಕಾಸ್ ಪ್ರಾಡಕ್ಟ್ ಹೊಸದಾಗಿದ್ದಾಗ ಕನ್ಸ್ಯೂಮರ್ಸಿಗೆ ನಾಲೆಜ್ ಇರೋಲ್ಲ. ಅವಾಗ ಸೇಲ್ಸ್ಮೆನ್ ಏನು ಮಾಡಬೇಕಾಗುತ್ತೆ, ನಿಂತ್ಕೊಂಡು ಅದನ್ನು ಡೆಮೋ ಕೊಟ್ಟು ಅದ್ರ ಬಳಕೆನ ಯೂಸೇಜನ್ನು ತೋರಿಸಿದಾಗ ಮಾತ್ರ ಕಸ್ಟಮರ್ಸು ಕನ್ವಿನ್ಸ್ ಆಗ್ತಾರೆ. ಹಾಗಾಗಿ ಅದರದ್ದು ಅಪ್ಲಿಕೇಶನ್ ಅವನಿಗೆ ಗೊತ್ತಿರಬೇಕಾಗತ್ತೆ. ದೆನ್ ನಾಲೆಜ್ ಅಬೌಟ್ ದ ಪ್ರೊವಿಷನ್ಸ್ ಫಾರ್ ಆಫ್ಟರ್ ಸೇಲ್ ಸರ್ವಿಸ್. ಇಲ್ಲಿ ಒಬ್ಬ ಸೇಲ್ಸ್ಮೆನ್ನಿಗೆ ಪ್ರಾಡಕ್ಟ್ ಮಾರೋದಷ್ಟೇ ಅಲ್ಲ, ಪ್ರಾಡಕ್ಟ್ ಮಾರಿದ ಮೇಲೆ ಸಪೋಸ್ ಏನಾದರೂ ಸರ್ವಿಸ್ ಬೇಕಾಯಿತು ಅಥವಾ ಏನಾದರೂ ಪ್ರಾಡಕ್ಟ್ ರಿಪೇರಿ ಬಂತು ಅಂದಾಗ ಸೊ ಯಾವ ಥರ ಸರ್ವಿಸ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಬಿಕಾಸ್ ಇಟ್ ಕ್ಯಾನ್ ಬಿ ಪ್ರೀ ಸೇಲ್ ಸರ್ವಿಸ್ ಆರ್ ಡ್ಯೂರಿಂಗ್ ಸೇಲ್ಸ್ ಆರ್ ಪೋಸ್ಟ್ ಸೇಲ್ಸ್. ಸೊ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಪ್ರಾಡಕ್ಟ್ the offer should be given to the customer. Okay, the salesman should be very clear about the warranty or the guarantee policy decided by the company. ಸುಮ್ಮನೆ ಸೇಲ್ ಆಗಬೇಕು ಅಂತ ಮೇಡಮ್ ತೊಗೊಳ್ಳಿ 2 ವರ್ಷ ವಾರಂಟಿ ಇದೆ ಅಂತ ಕೊಟ್ಕೊಂಡು ನಂತರದಲ್ಲಿ ಅದು ವಾರಂಟಿ ಮತ್ತು ಗ್ಯಾರಂಟಿ ಕವರ್ ಆಗಿಲ್ಲ ಅಂದಾಗ ಕಸ್ಟಮರ್ಸಿಗೆ ಸೇಲ್ಸ್ಮೆನ್ ಮೇಲೆ ಬೇಜಾರಾಗೋದಷ್ಟೇ ಅಲ್ಲ, ಅವ್ರಿಗೆ ಕಂಪನಿ ಮೇಲೆ ಟ್ರಸ್ಟ್ ಹೋಗಿಬಿಡುತ್ತೆ. ನೆಕ್ಸ್ಟು ಆ ಕಂಪ್ನಿ ಪ್ರಾಡಕ್ಟ್ಸ್ನ ತೊಗೊಳ್ದೇ ಇರ್ಬೋದು, 4 ಜನರ ಜೊತೆ ಕೆಟ್ಟದಾಗಿ ಮಾತಾಡ್ಬೋದು. ಸೊ ಹಾಗಾಗಬಾರ್ದು ಅಂದಾಗ ಕಂಪ್ನಿ ವಾರಂಟಿ ಮತ್ತು ಗ್ಯಾರಂಟಿನ ತಿಳ್ಕೊಂಡಿರಬೇಕಾಗತ್ತೆ. ಆಫ್ಟರ್ ಸೇಲ್ ಸರ್ವಿಸ್ ಆಗಲ್ಲ ಅಥವಾ ಏನೋ ಸರ್ವಿಸ್ ಬೇಕಾಯ್ತು ಅಂದರೆ ಎಲ್ಲಿ ಸಿಗ್ಬೋದು ಅಂತಲೂ ನಾಲೆಜನ್ನು ಅವರು ಕೊಡಬೇಕಾಗತ್ತೆ, ಆಯಿತಾ. ಬಿಕಾಸ್ ಇಲ್ಲಿ ಕನ್ಸ್ಯೂಮರು ಪ್ರಾಡಕ್ಟ್ ಅಷ್ಟೇ ಅಲ್ಲ, ಒಂದು ಕಂಪನಿ ಇಮೇಜನ್ನು ನಂಬಿರ್ತಾರೆ, ರೈಟ್. he should have the knowledge about the after sale service provisions. Then what are the benefits of knowledge to the salesman? ಸೇಲ್ಸ್ಮೆನ್ ಇಷ್ಟೆಲ್ಲ ತಿಳ್ಕೊಂಡಿರೋದ್ರಿಂದ ಅವನಿಗೇನು ಲಾಭ ಆಗುತ್ತೆ ಅಂತ ಕೇಳ್ಬೋದು ನೀವು. ಯಾಕೆ ಈ ಲಾಭ ಆಗುತ್ತೆ ಅವನಿಗೆ, ಏನು ಲಾಭ ಆಗುತ್ತೆ ಅಂತ. ಸೊ ಇಷ್ಟೆಲ್ಲ ತಿಳ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ಇನ್ಕ್ರೀಸಸ್ ದ ಸೆಲ್ಫ್ ಕಾನ್ಫಿಡೆನ್ಸ್ ಆಫ್ ದ ಸೇಲ್ಸ್ ಪರ್ಸನ್. ಸೊ ಯಾವ ಸೇಲ್ಸ್ ಪರ್ಸನ್ನು ಒಂದು ಪ್ರಾಡಕ್ಟ್ ಬಗ್ಗೆ, ಕಂಪನಿ ಪಾಲಿಸೀಸ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರ್ತಾನೋ ಅವನಿಗೆ ತನ್ನ ಒಂದು ಸೆಲ್ಲಿಂಗ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ. ಅವನು ಕಸ್ಟಮರ್ಸ್ ನೀಡ್ಸನ್ನು ತಿಳ್ಕೊತಾನೆ, ಅದನ್ನು ಫುಲ್ಫಿಲ್ ಮಾಡೋ ಥರ ಯಾವ ಪ್ರಾಡಕ್ಟ್ ಇದೆ ನೋಡ್ತಾನೆ, ದೆನ್ ಅವರಿಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಕೊಡ್ತಾನೆ. ಬಿಕಾಸ್ ಅವನಿಗೆ ಎಲ್ಲ ತಿಳಿದಿರಬೇಕಾದ್ರೆ, ಸೊ ಅವನಿಗೆ ಪ್ರಾಡಕ್ಟ್ ಬಗ್ಗೆ ಅದರ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕಾದ್ರೆ ಕಸ್ಟಮರ್ಸಿಗೆ ಕನ್ವಿನ್ಸ್ ಮಾಡೋದು ಅವನಿಗೇನು ಕಷ್ಟ ಆಗಲ್ಲ. ಓಕೆ. ದೆನ್ ಸ್ಯಾಟಿಸ್ಫ್ಯಾಕ್ಷನ್ ಟು ಕಸ್ಟಮರ್ಸ್. ಹಿಯರ್ ದ ಪ್ರಾಸ್ಪೆಕ್ಟ್ಸ್ expect salesperson have good and reliable knowledge. He can guide them about how to use the product. ಸೊ ಇಲ್ಲಿ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ, ಒಬ್ಬ ಸೇಲ್ಸ್ಮೆನ್ ಏನಾದ್ರು ಮಾರಕ್ಕೆ ಬಂದಿದ್ದಾನೆ ಅಥವಾ ನೀವೆಲ್ಲರೂ ಮಾಲ್ ಅಥವಾ ಎಲ್ಲರೂ ಹೋಗಿರ್ತೀರ, ಅಂಗಡಿಗೆ ಶಾಪ್ ಹೋಗಿರ್ತೀರ, ಒಬ್ಬ ತೋರಿಸ್ತಿದ್ದಾನೆ ನಿಮಗೆ ಒಂದು ಪ್ರಾಡಕ್ಟ್ನ ಅಂತ ಅಂದಾಗ ಕಸ್ಟಮರ್ ಏನು ಮಾಡ್ತಾನೆ,
ಈ ಒಬ್ಬ ಸೇಲ್ಸ್ಮನ್ನಿಗೆ ಇದ್ರ ಬಗ್ಗೆ ತುಂಬ ನಾಲೆಜ್ ಇದೆ, ಇವ್ನು ತಿಳ್ಕೊಂಡಿದ್ದಾನೆ, ಇವ್ನು ನಮಗೆ ನಮ್ಮ ನೀಡನ್ನು ಫುಲ್ಫಿಲ್ ಮಾಡೋಕ್ಕೆ ಗೈಡ್ ಮಾಡ್ಬೋದು ಅಂತ ನಿಮ್ಮನ್ನು ನಂಬಿರ್ತಾರೆ. ಹೌದಾ? ಸೇಲ್ಸ್ಮೆನ್ ಅವ್ರಿಗೆ ತುಂಬ ಕನ್ವಿನ್ಸಿಂಗ್ ಅನಿಸಿದಾಗ ಅವ್ರೇನು ಮಾಡ್ತಾರೆ, ಆ ಪ್ರಾಡಕ್ಟನ್ನ ಎಕ್ಸೆಪ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಏನೋ ಒಂದು ಡೌಟ್ಸ್ ಇರುತ್ತೆ. ಸಪೋಸ್ ನಾವೊಂದು ಲ್ಯಾಪ್ಟಾಪ್ ತೊಗೊಳಕ್ಕೆ ಹೋಗಿರ್ತೀನಿ ಅಂದ್ಕೊಳ್ಳಿ, ಅಥವಾ ನೀವೊಂದು ಮೊಬೈಲ್ ತೊಗೊಳಕ್ಕೆ ಹೋಗಿರ್ತೀನ, ನಿಮಗೆ ಇಂತಿಂಥ ಫೀಚರ್ಸ್ ಬೇಕು ಅಂದಾಗ ಒಂದು 2-3 ಫೋನ್ಸನ್ನು ಸೇಲ್ಸ್ಮೆನ್ ತೋರಿಸಿದಾಗ ನೀವೇನು ಮಾಡ್ತೀರಾ, ಸೊ ಅವನಿಗಿರೋ ನಾಲೆಜನ್ನ ನೋಡ್ತೀರಾ. ಅವ್ರು ಹೇಳ್ತಾನೆ ಈ ರೇಟಿಗೆ ಇಲ್ಲಿ ಇಷ್ಟು ಫೀಚರ್ಸ್ ಇದೆ, ಇದನ್ನು ತೊಗೊಂಡ್ರೆ ಈ ಥರ ವಾರಂಟಿ ಕವರ್ ಆಗುತ್ತೆ, ಇದು ಸರ್ವಿಸ್ ಹೀಗೆ ಸಿಗುತ್ತೆ ಅಂದಾಗ ಸೊ ನೀವು ಅವ್ನ ಮಾತನ್ನು ಕೇಳಿ ಕನ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಯಾವುದೋ ಫೋನ್ ತೊಗೊಳಕ್ಕೆ ಹೋಗಿರ್ತೀರಾ, ಬಟ್ ಅಲ್ಲಿ ಆ ಸೇಲ್ಸ್ಮೆನ್ ಹೇಳೋದನ್ನು ಕೇಳಿ ನೀವು ಮತ್ತೆ ಯಾವುದೋ ಪರ್ಚೇಸ್ ಮಾಡ್ಕೊಂಡು ಬಂದಿರ್ಬೋದು, ರೈಟ್? ಯಾಕಂದರೆ ಸೇಲ್ಸ್ಮೆನ್ ಕನ್ವಿನ್ಸಿಂಗ್ ಆಗಿದ್ದಾಗ ಸೇಲ್ ಆಗೋದು ತುಂಬಾ ಈಸಿ, ಕನ್ವಿನ್ಸು ಆಗಿಬಿಡ್ತಾರೆ ಬಾಯರ್ಸ್ ಬೇಗನೆ. ಸೊ ಇದೊಂದು ಸೇಲ್ಸ್ಮೆನಿಗೆ ಪ್ಲಸ್ ಪಾಯಿಂಟು, ಈಸಿಯಾಗಿ ಗೈಡ್ ಮಾಡ್ಬೋದು ಕಸ್ಟಮರ್ಸ್ನ. ನೆಕ್ಸ್ಟು, ಇಟ್ ಇನ್ಕ್ರೀಸಸ್ ದ ಸೇಲ್ಸ್ ಥ್ರೂ ಬೆಟರ್ ಸರ್ವಿಸ್ ಟು ದ ಪ್ರಾಸ್ಪೆಕ್ಟ್ಸ್. ಹಿಯರ್ ಅ ಸ್ಯಾಟಿಸ್ಫೈಡ್ ಕಸ್ಟಮರ್ ಮೇಕ್ಸ್ ರಿಪೀಟ್ ಆರ್ಡರ್ಸ್ ಆ್ಯಂಡ್ ಆಲ್ಸೋ ರೆಕಮೆಂಡ್ ಇಟ್ ಟು ಅದರ್ಸ್. ಈಗ ಒಬ್ಬ ಸೇಲ್ಸ್ಮೆನ್ನಿಗೆ ಕಂಪ್ಲೀಟಾಗಿ ನಾಲೆಜ್ ಇದೆ, ಅವನೇನು ಮಾಡ್ತಾನೆ, ಕಸ್ಟಮರ್ಸ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ನ ತಿಳ್ಕೊಂಡು ಅವ್ನು ನೀಡ್ ಫುಲ್ಫಿಲ್ ಮಾಡುವಂಥ ಕರೆಕ್ಟಾದ ಪ್ರಾಡಕ್ಟನ್ನು ಆಫರ್ ಮಾಡಿದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಅವ್ರೇನು ಮಾಡ್ತಾರೆ, ಮತ್ತೆ ರಿಪೀಟ್ ಆರ್ಡರ್ಸ್ ಹಾಕ್ತಾರೆ, ಅದನ್ನು 4 ಜನಕ್ಕೆ ಮತ್ತೆ ಹೇಳಿ ಬರ್ತಾರೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ, ಈ ಸೇಲ್ಸ್ಮೆನ್ ಚೆನ್ನಾಗಿ ಕೊಡ್ತಿದ್ದಾನೆ ನೋಡಿ ಅಂತ ಹೇಳ್ಕೊಂಡು. ಹೌದಾ? ಸೊ ಇದರಿಂದ ಏನಾಗುತ್ತೆ, ಸೇಲ್ಸು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಬೆಟರ್ ಪೊಸಿಷನ್ ಓವರ್ ಕಾಂಪಿಟೇಟರ್ಸ್. So with adequate knowledge of rival companies and their products, the salesman can put across superiority of his own product. ಅಂದರೆ ನಿಮ್ಮ ಕಾಂಪಿಟೇಟರ್ಸ್ ಕಂಪನಿ ಮೇಲೆ, ನಿಮ್ಮ ಕಾಂಪಿಟೇಟರ್ಸ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಇದ್ದಾಗ ನಿಮ್ಮ ಪ್ರಾಡಕ್ಟು ಅವ್ರಿಗಿಂತ ಯಾಕೆ ಬೆಟರ್ ಅಂತ ನೀವು ಸುಪೀರಿಯರಿಟಿ ತೋರಿಸಿದಾಗ ನಿಮ್ಮ ಪ್ರಾಡಕ್ಟು ಸೇಲ್ ಆಗುತ್ತೆ. ಆಯಿತಾ? ಸೊ ಈ ಪ್ರಾಡಕ್ಟ್ ನಾಲೆಜನ್ನು ಕಂಪ್ಲೀಟಾಗಿ ಸೇಲ್ಸ್ಮೆನ್ ತಿಳ್ಕೊಂಡಾಗ ಏನು ಮಾಡ್ತಾನೆ, ಅವನು ನಮ್ಮ ಪ್ರಾಡಕ್ಟು ಬೇರೆ ಪ್ರಾಡಕ್ಟಿಂದ ಯಾಕೆ ಸುಪೀರಿಯರ್ ಅನ್ನೋದನ್ನು ಪ್ರೂವ್ ಮಾಡ್ತಾನೆ ಅಲ್ಲಿ. ಸೊ ಅದನ್ನು ಜನರಿಗೆ ಕನ್ವಿನ್ಸ್ ಮಾಡ್ತಾನೆ. ಆವಾಗ ಕಸ್ಟಮರ್ ಏನು ಮಾಡ್ಬೋದು, ನಮ್ಮ ಕಂಪ್ನಿ ಪ್ರಾಡಕ್ಟನ್ನ ತೊಗೊಳ್ಬೋದು. ಸೊ ಇಷ್ಟು ಪ್ರಾಡಕ್ಟ್ ನಾಲೆಜ್ ತಿಳ್ಕೊಂಡಿರೋದ್ರಿಂದ ತಾನೇ ಸೇಲ್ಸ್ಮೆನ್ನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಬೇರೆ ಕಂಪ್ನಿ ಜೊತೆ ಕಂಪೇರ್ ಮಾಡೋಕ್ಕಾಗೋದು. ಹಾಗಾಗಿ ಅವನಿಗೆ ಒಂದು ಕಾಂಪಿಟೇಟರ್ಸ್ ಮೇಲೆ ಬೆಟರ್ ಪೊಸಿಷನ್ ತೊಗೊಳೋಕ್ಕೂ ಸೇಲ್ಸ್ಮೆನ್ನಿಗೆ ಯೂಸ್ ಆಗುತ್ತೆ. ದೆನ್ ಇಟ್ ಬೂಸ್ಟ್ ಎಂಥ್ಯೂಸಿಯಾಸಮ್ ಅಂತ. ಸೊ ಎಂಥ್ಯೂಸಿಯಾಸಮ್ ಅಂದರೆ ಒಂದು ಉತ್ಸಾಹ. ಓಕೆ, ಸೊ ಸೀಯಿಂಗ್ ಸಮ್ಮನ್ ಕಂಪ್ಲೀಟ್ಲಿ ಎಂಥ್ಯೂಸಿಯಾಸ್ಟಿಕ್ ಅಬೌಟ್ ಅ ಪ್ರಾಡಕ್ಟ್ ಇನ್ಸ್ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಟೂಲ್ಸ್. ಸೊ ನೀವು ಒಬ್ಬರನ್ನ ಫುಲ್ ಎಂಥ್ಯೂಸಿಯಾಸ್ಟಿಕ್ ಆಗಿದ್ದಾರೆ, ಫುಲ್ ಉತ್ಸಾಹದಿಂದ ಇರೋ ಎಕ್ಸೈಟ್ಮೆಂಟಲ್ಲಿ ನಿಮಗೊಂದು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದಾರೆ, ಆಯಿತಾ? ಈ ಪ್ರಾಡಕ್ಟ್ ನಿಮಗೆ ಬೆಸ್ಟ್ ಸೊಲ್ಯೂಷನ್, ನಿಮ್ಮ ಪ್ರಾಬ್ಲಮ್, ನಿಮ್ಮ ನೀಡು, ನಿಮ್ಮ ಡಿಸೈರ್ ಏನಿದೆ ಈ ಪ್ರಾಡಕ್ಟ್ನ ಫುಲ್ಫಿಲ್ ಆಗುತ್ತೆ ಅಂದರೆ ಫುಲ್ ಉತ್ಸಾಹದಿಂದ ಖುಷಿಯಿಂದ ಅದನ್ನು ಕನ್ವೆ ಮಾಡ್ತಿದ್ದಾರೆ, ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂದಾಗ ಎದೆ ತೊಗೊಳಂಗೂ ಖುಷಿ ಆಗುತ್ತೆ. ಇವನಿಗೆ ಇಷ್ಟು ನಾಲೆಜ್ ಇದೆ, ಆಯಿತಾ? ಸೊ ಇವನ್ನ ನಾವು ನಂಬೋದಲ್ವಾ, ಇಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾನೆ, ಇವನ್ನ ನಂಬಬೋದು, ಇವನ್ನ ನಂಬಿ ಇವ್ನ ಪ್ರಾಡಕ್ಟ್ನ ತೊಗೊಳ್ಬೋದು ಅಂತ ಮನಸ್ಸಿಗೆ ಬಂದುತ್ತೆ, ರೈಟ್? ಸೊ ಹಿಯರ್ ದ ಫಸ್ಟ್ ಸೇಲ್ ಯು ಮೇಕ್ ಈಸ್ ಯುವರ್ ಸೆಲ್ಫ್ ಆ್ಯಂಡ್ ದೆನ್ ದ ಸೆಕೆಂಡ್ ಸೇಲ್ ಇಸ್ ದ ಪ್ರಾಡಕ್ಟ್. ಯಾವಾಗೂ ಸೇಲ್ಸ್ಮೆನ್ನು ಫಸ್ಟು ತನ್ನನ್ನು ತಾನೇ ಮಾರ್ಕೊಳ್ಬೇಕಾಗುತ್ತೆ, ಆಮೇಲೆ ಅವ್ನ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಯಾವಾಗ ಜನರಿಗೆ ಸೇಲ್ಸ್ಮೆನ್ ಮೇಲೆ ನಂಬಿಕೆ ಬರುತ್ತೆ ಅವಾಗ ಅವ್ರು ಆಟೋಮೆಟಿಕ್ಲಿ ಪ್ರಾಡಕ್ಟ್ನ ಬಾಯ್ ಮಾಡ್ತಾರೆ. ಹಾಗಾಗಿ ಒಬ್ಬ ಕರೆಕ್ಟಾಗಿ ಒಬ್ಬ ಪ್ರಾಡಕ್ಟ್ ನಾಲೆಜನ್ನು ಹೊಂದಿದಂಥ ಸೇಲ್ಸ್ಮೆನ್ ಮಾತ್ರ ಅತಿ ಉತ್ಸಾಹದಿಂದ ವರ್ತಿಸ್ತಾನೆ, ಕಸ್ಟಮರ್ಸನ್ನು ಕನ್ವಿನ್ಸ್ ಮಾಡ್ತಾನೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಹೌ ಇಟ್ ಈಸ್ ಯೂಸ್ಫುಲ್ ಟು ದ ಸೇಲ್ಸ್. ನೆಕ್ಸ್ಟು ಸೇಲ್ಸ್ ಪ್ಲ್ಯಾನ್ ಅಥವಾ ಪ್ಲ್ಯಾನ್ ಸೆಲ್ಲಿಂಗ್ ಅಂತ. ಅ ಸೇಲ್ಸ್ ಪ್ಲ್ಯಾನ್ ವಿಲ್ ಹೆಲ್ಪ್ ಯು ಟು ಪ್ಲ್ಯಾನ್ ಹೌ ಮಚ್ ಆಫ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಯು ನೀಡ್ ಟು ಸೆಲ್ ಆರ್ ಹೌ ಯು ವಿಲ್ ಅಚೀವ್ ಯುವರ್ ಸೇಲ್ಸ್ ಅಂತ. ಸೊ ನೀವು ಎಷ್ಟು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ಸೇಲ್ ಮಾಡೋಕ್ಕೆ ಇಷ್ಟಪಡ್ತೀರ, ನಿಮ್ಮ ಟಾರ್ಗೆಟ್ ಏನು ಅಂತ ನೋಡುವಂಥದ್ದು. ಆಮೇಲೆ ಅದಕ್ಕೆ ತಕ್ಕಂಗೆ ನಿಮ್ಗೆ ಒಂದು ಅದನ್ನು ಅಚೀವ್ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತೀರಲ್ವ, ಒಂದು ಗೋಲ್ನ ಸೆಟ್ ಮಾಡ್ಕೊಳ್ತೀರಲ್ವ, ಸೊ ಅದನ್ನು ನಾವೇನು ಹೇಳ್ತೀವಿ, ಸೇಲ್ಸ್ ಪ್ಲ್ಯಾನ್ ಅಂತ. ಹಿಯರ್ a sales plan focus on customers. Your sales plan will include customer expectations and also buying trends. Okay, so you should start your sales plan with your concentrate on the sales process and set target for your sales team to focus on sales objectives. ಓಕೆ, ಅರ್ಥ ಆಯ್ತಾ? ಸೊ ನೀವು ಒಂದು ಕಸ್ಟಮರ್ನ ಒಂದು ಫೋಕಸ್ ಆಗಿ ಇಟ್ಕೊಂಡು ಅವ್ರ ಎಕ್ಸ್ಪೆಕ್ಟೇಷನ್, ಅವ್ರ ಬೈಯಿಂಗ್ ಟ್ರೆಂಡ್ಸನ್ನು ನೋಡಿಕೊಂಡು ನಿಮ್ಮ ಯಾವ ಪ್ರಾಡಕ್ಟ್ ಸೆಲ್ ಆಗಬೇಕು, ಯಾವ ಪ್ರಾಡಕ್ಟನ್ನು ಎಷ್ಟು ಮಟ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಾ, ಎಷ್ಟು ಸೇಲ್ ಮಾಡ್ತೀರಾ, ಈ ಸೇಲನ್ನು ಅಚೀವ್ ಮಾಡೋಕ್ಕೆ ಸೊ ನೀವೇನೇನು ಮಾಡಬೇಕು
ಅದನ್ನೆಲ್ಲ ನೀವು ಸ್ಟ್ರಾಟಜಿ ಮಾಡ್ಕೊಳ್ತೀರಲ್ವ, ಆ ಸ್ಟ್ರಾಟಜಿಗೆ ನಾವೇನು ಹೇಳ್ತೀವಿ, ಸೇಲ್ಸ್ ಪ್ಲ್ಯಾನ್ ಅಂತ ಹೇಳ್ತೀವಿ ಅಥವಾ ಪ್ಲ್ಯಾನ್ಡ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ನಂತರ ದೇರ್ ಆರ್ ವೇರಿಯಸ್ ವೇಸ್ ಟು ಸೆಲ್. ಒಂದು ಬಿಸ್ನೆಸ್ ಪ್ರಿಮೈಸಸ್ ಆಗಿರ್ಬೋದು, ಶಾಪಲ್ಲಿ ಅಂಗಡಿ ಇಟ್ಕೊಂಡು ಸೇಲ್ ಮಾಡ್ಬೋದು. ಸೆಲ್ಲಿಂಗ್ ಆನ್ಲೈನ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಇದೆಯಲ್ಲ, ಸೊ ಆನ್ಲೈನಲ್ಲಿ ಆರ್ಡರ್ ತೊಗೊಂಡು ಸೇಲ್ ಮಾಡುತ್ತೆ. ಡೈರೆಕ್ಟ್ ಸೆಲ್ಲಿಂಗ್, ಮನೆ ಹೋಗಿ ಅಂಗಡಿ ಹೋಗಿ ನೀವೇ ಡೈರೆಕ್ಟಾಗಿ ಖುದ್ದಾಗಿ ಸೇಲ್ಸ್ ಪರ್ಸನ್ನ ಇಟ್ಕೊಂಡು ಸೇಲ್ ಮಾಡ್ಬೋದು. ಇನ್ನೊಂದು ಟೆಲಿಮಾರ್ಕೆಟಿಂಗ್, ಫೋನ್ ಕಾಲ್ಸಲ್ಲಿ ಅಥವಾ ನಿಮಗೆ ಈ ಆನ್ಲೈನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಎಕ್ಸಾಂಪಲ್, ಈಗ ನಿಮ್ಮ ಫೋನಲ್ಲಿ ಬರುತ್ತೆ, ನಿಮ್ಮ ಡಾಟಾ ಪ್ಯಾಕ್ ಖಾಲಿ ಆದ್ಕೊಳ್ಳಿ, ರೀಚಾರ್ಜ್ 199 rupees, ಅನ್ಲಿಮಿಟೆಡ್ ಕಾಲ್ಸು, ಇಷ್ಟು GB ಡಾಟಾ ಬರುತ್ತೆ ಅಂತ ಹೇಳ್ಕೊಂಡು ಮೆಸೇಜಸ್ ಬರುತ್ತೆ. ಹೆಲೋ ಟ್ಯೂನ್ಸ್ ಬಂದಿದೆ, ಕಾಪಿ ಮಾಡೋಕ್ಕೆ 1 ಒತ್ತಿ 2 ಒತ್ತಿ ಅಂತೆಲ್ಲ ಅನ್ನುತ್ತಲ್ವ. ಸೊ ಟೆಲಿಮಾರ್ಕೆಟಿಂಗ್ ಅದೆಲ್ಲ ನಿಮಗೆ. ಸೊ ಥ್ರೂ ಮೆಸೇಜಸ್ಸು, ಥ್ರೂ ಫೋನ್ ಕಾಲ್ಸ್ ಏನಾಗುತ್ತೆ, ನಿಮಗೆ ಪ್ರಾಡಕ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಸೊ ಆ ರೀತಿ ಎಲ್ಲಾದರೂ ಸೇಲ್ ಆಗ್ಬೋದು. ಆಮೇಲೆ ಸೇಲ್ಸ್ ಏಜೆಂಟ್ಸು, ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಏಜೆಂಟನ್ನ ನೇಮಕ ಮಾಡಿ ಆ ಏಜೆಂಟಿಗೆ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಸೇಲ್ಸನ್ನು ಮಾಡಿಸ್ಬೋದು. ಸೊ ಇಷ್ಟು ರೀತಿಯಲ್ಲಿ ನೀವು ಸೇಲನ್ನು ಮಾಡ್ಬೋದು. ದೆನ್ ಸೇಲ್ಸ್ ಸೈಕಲ್ ಅಂತ ಇದೆ. ಸೇಲ್ಸ್ ಸೈಕಲಲ್ಲಿ ಏನೇನಾಗುತ್ತೆ ಅಂದರೆ, ಸೊ ಇಟ್ಸ್ ಅ ಪ್ರೋಸೆಸ್ ವೇರ್ ದ ರಿಪೀಟೇಬಲ್ ಸೀಕ್ವೆನ್ಸ್ ಆಫ್ ಸ್ಟೇಜಸ್. ಓಕೆ, ಸೊ ಈ ಸ್ಟೇಜ್ ಇನ್ಕ್ಲೂಡಿಂಗ್ ಸೆಟ್ ಆಫ್ ಆ್ಯಕ್ಷನ್ಸ್ ಪರ್ಫಾರ್ಮ್ ಟು ಕನ್ವರ್ಟ್ ಅ ಪೊಟೆನ್ಷಿಯಲ್ ಕಸ್ಟಮರ್ ಫ್ರಾಮ್ ಲೀಡ್ ಟು ಅ ಕಸ್ಟಮರ್ ಅಂತ ಹೇಳ್ತೀವಿ. ಅಂದರೆ ಸೊ ತೊಗೊಳ್ಬೇಕು ಅಂತ ಇಂಟೆನ್ಷನ್ ಇರೋದಿಲ್ಲ ಒಂದು ಪ್ರಾಡಕ್ಟನ್ನು, ಬಟ್ ಈ ಸೇಲ್ಸ್ ಸೈಕಲಲ್ಲಿ ಏನು ಮಾಡ್ತೀರಾ ಅಂದರೆ ಅಂಥ ವ್ಯಕ್ತಿನ ನೀವು ಇನ್ಫ್ಲುಯೆನ್ಸ್ ಮಾಡಿ, ಇಂಡ್ಯೂಸ್ ಮಾಡಿ ಅವನನ್ನು ನೀವು ನಿಮ್ಮ ಪ್ರಾಡಕ್ಟಿನ ಕಸ್ಟಮರ್ ಆಗೋ ಥರ ಕನ್ವರ್ಟ್ ಮಾಡ್ಕೊಳ್ತೀರಾ, ರೈಟ್. ಸೊ ಹಾಗಾದರೆ ಆ 7 ಸ್ಟೇಜಸ್ ಯಾವುದು ಅಂದರೆ, ಫಸ್ಟ್ ಒನ್ ಪ್ರಾಸ್ಪೆಕ್ಟಿಂಗ್. ಓಕೆ, ಸೊ ಪ್ರಾಸ್ಪೆಕ್ಟಿಂಗ್ ಅಂದರೆ ಹಿಯರ್ ಯು ವಿಲ್ ಫೈಂಡ್ ಅ ಪೊಟೆನ್ಷಿಯಲ್ ಕಸ್ಟಮರ್ ಆ್ಯಂಡ್ ಡಿಟರ್ಮೈನ್ ವೆದರ್ ದೇ ಹ್ಯಾವ್ ಅ ನೀಡ್ ಫಾರ್ ಯುವರ್ ಪ್ರಾಡಕ್ಟ್ ಆರ್ ನಾಟ್. ಆಯಿತಾ. ಸೊ ಇಲ್ಲಿ ಒಂದು ಕಸ್ಟಮರ್ನ ಐಡೆಂಟಿಫೈ ಮಾಡಿ ಅವರಿಗೆ ನಿಮ್ಮ ಪ್ರಾಡಕ್ಟ್ ಬೇಕೋ ಬೇಡ ಅಂತ ನೀವು ನೋಡ್ಕೊತೀರಾ. ಆಮೇಲೆ ಯು ವಿಲ್ ಚೆಕ್ ವೆದರ್ ದೇ ಕ್ಯಾನ್ ಅಫೋರ್ಡ್ ವಾಟ್ ಯು ಆಫರ್. ಆಯಿತಾ, ನೀವು ಕೊಡ್ತಾರೆ ಪ್ರಾಡಕ್ಟ್ನ ಅವ್ರಿಗೆ ತೊಗೊಳ್ಳೋ ಶಕ್ತಿ ಇದೆಯಾ ಎಲ್ಲದನ್ನು ನೋಡ್ಕೊಳ್ಬೇಕಾಗತ್ತೆ. ಆಯಿತಾ. ಸೊ ಇದೆರಡನ್ನು ಕನ್ಸಿಡರ್ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಪ್ರಾಸ್ಪೆಕ್ಟಿಂಗ್ ಸ್ಟೇಜ್ ಅಂದರೆ ಐಡೆಂಟಿಫೈಯಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಆಯಿತು, ನೋಡಾಯಿತು, ಒಬ್ಬ ಕಸ್ಟಮರಿಗೆ ಅವನಿಗೆ ಆ ಪ್ರಾಡಕ್ಟ್ ನೀಡ್ ಇದೆ, ಆಮೇಲೆ ಅಫೋರ್ಡೆಬಲ್ ಇದೆ ಅವನಿಗೆ ಅಂದಾಗ ನೆಕ್ಸ್ಟು ಸ್ಟೇಜಿಗೆ ಏನು ಹೋಗ್ತೀರಾ ಅಂದರೆ ನೀವು ಮೇಕ್ ಕಾಂಟ್ಯಾಕ್ಟ್ ಅಂತ. ಸೊ ನಿಮಗೆ ಆ ಕಸ್ಟಮರ್ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ನೀವೇನು ಮಾಡ್ತೀರಾ, ಅವ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆಯಿತಾ. ಇಲ್ಲಿ ನಾವು ಕೋಲ್ಡ್ ಕಾಲಿಂಗ್ ಅಂತ ಹೇಳ್ತೀವಿ, ಅಂದರೆ ಟೆಲಿಫೋನಿಕ್. ಫೋನ್ ಮಾಡಿ ನೀವು ಅವನಿಗೆ ಹೇಳ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೋದು, ಇಮೇಲ್ಸ್ ಯೂಸ್ ಮಾಡ್ಬೋದು. ಆಯಿತಾ. ಅದು ನೀವೇ ಹೋಗಿ ಪರ್ಸ್ನಲ್ ವಿಸಿಟ್ ಕೊಡ್ಬೋದು, ರೈಟ್. ಸೊ ಅವನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೀವು ಸುಮಾರಷ್ಟು ದಾರಿನ ಯೂಸ್ ಮಾಡ್ತೀರಲ್ಲ, ಸೊ ಅದಕ್ಕೆ ನಾವು ಮೇಕ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಯು ಮ್ಯಾನೇಜ್ ಟು ಕಾಂಟ್ಯಾಕ್ಟ್ ದೆಮ್, ದೆನ್ ಯುವರ್ ಟಾಸ್ಕ್ ಈಸ್ ಟು ಮೂವ್ ದೆಮ್ ಆನ್ ಟು ದ ನೆಕ್ಸ್ಟ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಕ್ವಾಲಿಫೈ ಯುವರ್ ಪ್ರಾಸ್ಪೆಕ್ಟ್. ಸೊ ಈ ಕ್ವಾಲಿಫೈಯಿಂಗ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ನೀವೇನೋ ಐಡೆಂಟಿಫೈ ಮಾಡಿದ್ದೀರಾ, ಅವನು ಕಾಂಟ್ಯಾಕ್ಟ್ ಮಾಡ್ತೀರಾ, ನಿಮಗವ್ನು ನಿಜವಾಗ್ಲೂ ಪರ್ಚೇಸ್ ಮಾಡ್ತಾನೆ ಇಲ್ಲ ಗೊತ್ತಾಗಲ್ಲ, ಅವ್ನು ಟೈಮ್ ಪಾಸ್ ಮಾಡ್ತಾ ಇರ್ಬೋದು, ರೈಟ್. ಸೊ ಇಫ್ ದ ಲೀಡ್ ಸೀಮ್ಸ್ ಫೇರ್ಲಿ ಓಪನ್, ದೆನ್ ಯು ಕ್ಯಾನ್ ಟ್ರೈ ಆಸ್ಕಿಂಗ್ ಸಮ್ ಫ್ಯೂ ಕ್ವಶನ್ಸ್ ಆನ್ ಹಿಸ್ ನೀಡ್ಸ್. ಆಯಿತಾ. ಅಥವಾ ವೈ ಆರ್ ವೇಸ್ಟಿಂಗ್ ಯುವರ್ ಟೈಮ್ ಆನ್ ಹಿಮ್ ಆರ್ ಹರ್ ಹೂ ಡಸಂಟ್ ವಾಂಟ್ ಅ ಸೇಲ್. ಆಯಿತಾ. ಅವರಿಗಲ್ಲಿ ಬೈಯಿಂಗ್ ಇಂಟೆನ್ಷನ್ ಇಲ್ಲಲ್ಲ, ಒಂದು ಸೇಲ್ಸ್ ನಡೆಯಂತ ಯಾವುದೇ ಒಂದು ಅವಕಾಶ ಇಲ್ಲ, ಅವ್ರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ನೋಡೋಕ್ಕೆ. ಸೊ ಅಂಥವ್ರು ಹೌದಾ ಇಲ್ವಾ, ಅಥವಾ ನಿಜವಾಗ್ಲೂ ಕಸ್ಟಮರಾ, ಇವನು ಈ ಪ್ರಾಡಕ್ಟ್ನ ತೊಗೊಳ್ತಾನ ಅಂಥೇಳಿ ನೀವೇನು ಮಾಡಬೇಕು, ಸಿಕ್ಕಿರುವಂಥ ಪ್ರಾಸ್ಪೆಕ್ಟನ್ನು, ಅಂದರೆ ಆ ಸಿಕ್ಕಿರುವಂಥ ವ್ಯಕ್ತಿನ ನೀವು ಟೆಸ್ಟ್ ಅಂದರೆ ಒಂಥರ ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಕ್ವಾಲಿಫೈ ಯುವರ್ ಪ್ರಾಸ್ಪೆಕ್ಟ್ ಅಂತ. ಆಮೇಲೆ ಅವನಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಪ್ರಾಡಕ್ಟಲ್ಲಿ ಅಂತ ನಿಮ್ಗೆ ಗೊತ್ತಾಯಿತು ಅಂದರೆ ನರ್ಚರ್ ಯುವರ್ ಪ್ರಾಸ್ಪೆಕ್ಟ್ ಅಂತ ಹೇಳ್ತೀವಿ. ನರ್ಚರ್ ಅಂದರೆ ಎಜುಕೇಟಿಂಗ್ ದೆಮ್ ಅಬೌಟ್ ಅ ಜನರಲ್ ಪ್ರಾಡಕ್ಟ್, ಅಥವಾ ಹೌ ಯುವರ್ ಪ್ರಾಡಕ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ಕಾಂಪಿಟೇಟರ್ಸ್, ದ ಯುನಿಕ್ನೆಸ್ ಆಫ್ ದ ಪ್ರಾಡಕ್ಟು. ಸೊ ನಿಮ್ಮ ಪ್ರಾಡಕ್ಟಲ್ಲಿ ಏನೇನಿದೆ ಫೀಚರ್ಸು, ನಿಮ್ಮ ಒಂದು ನೀಡನ್ನು ಹೇಗೆ ಫುಲ್ಫಿಲ್ ಮಾಡ್ಬೋದು, ನಿಮ್ಮ ಒಂದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗ್ಬೋದು ಅಂತ ಅವನಿಗೆ ಅದ್ರ ಬಗ್ಗೆ ಫುಲ್ ಎಜುಕೇಷನನ್ನು ಕೊಡಬೇಕಾಗತ್ತೆ. ನಂತರ 5th ಸ್ಟೇಜಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಯುವರ್ ಆಫರ್. ನಿಮ್ಮ ಐಟಮ್ ಬಗ್ಗೆ ಅಥವಾ ಪ್ರಾಡಕ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾಗಿದೆ,
ಲಾಸ್ಟಿಗೆ ನೀವೇನು ಮಾಡ್ತೀರಾ, ನಿಮ್ಮ ಆಫರನ್ನು ಇಡ್ತೀರಾ, ನೋಡಿ ಸರ್ ಇಷ್ಟು ಡಿಸ್ಕೌಂಟ್ ಇದೆ, ಇದಕ್ಕೆ ನೀವು ತೊಗೊಂಡ್ರೆ ನಿಮ್ಗೆ ಇಷ್ಟು ಕಡಿಮೆ ಮಾಡಿಕೊಡ್ತೀವಿ, ಅಥವಾ ನಿಮ್ಗೆ ಈ ಥರ ಆಫ್ಟರ್ ಸೇಲ್ ಸರ್ವಿಸ್ ಸಿಗುತ್ತೆ, ಒಂದು ಡೆಮೋನ್ಸ್ಟ್ರೇಷನ್ ಕೊಟ್ಟು ತೋರಿಸ್ತೀರಾ, ಆಯಿತಾ. ಸೊ ಈ ಥರ ಇದೆ, ನಿಮ್ಗೆ ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀವಿ, ಅಥವಾ ಇದರಿಂದ ನಿಮಗೆ ರಾಯಲ್ಟಿ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ, ನೀವು ನೆಕ್ಸ್ಟ್ ಪರ್ಚೇಸ್ ಮಾಡಿದಾಗ ಇಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಅಂತ ಏನು ಮಾಡ್ಬೋದು, ನಿಮ್ಮ ಆಫರನ್ನು ಅವ್ನ ಮುಂದೆ ಇಡ್ಬೋದು. ಬಿಕಾಸ್ ಇನ್ನೂ ಗೊತ್ತಿರ್ಬೋದು, ಜನ ಪ್ರೈಸ್ ನೋಡ್ತಾರೆ, ಹೌದಾ. ಸೊ ನೀವು ಪ್ರೈಸ್ ಕಡಿಮೆ ಮಾಡಿಕೊಡ್ತೀನಿ ಅಂದಾಗ, ಅಥವಾ ಅದ್ರ ಜೊತೆ ಬೇರೆ ಡಿಸ್ಕೌಂಟ್ ಕೊಡ್ತೀನಿ ಅಂದಾಗ, ಬೇರೆ ಒಂದು ಪ್ರಾಡಕ್ಟನ್ನು ಆಫರ್ ಮಾಡ್ತೀನಿ ಅಂದಾಗ, ಸೊ ಜನ ಏನು ಮಾಡ್ತಾರೆ, ನನಗೆ ಏನು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅಂತ ನೋಡ್ತಾರೆ. ಸೊ ಹಾಗಾಗಿ ಸೊ ನಿಮ್ಮ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ಇರೋನಿಗೆ ನೀವು ಆಫರನ್ನು ಕೊಡಬೇಕಾಗುತ್ತೆ, ಲೈಕ್ EMI ಫೆಸಿಲಿಟಿ ಕೊಡಬೇಕಾಗ್ಬೋದು, ಸೊ ಏನಾದ್ರು ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಕೊಡಬೇಕಾಗ್ಬೋದು, ಟ್ರೇಡ್ ಡಿಸ್ಕೌಂಟ್ ಕೊಡಬೇಕಾಗೋದು, ಈ ಥರದಲ್ಲಿ ನೋಡ್ತೀರಾ. ದೆನ್ ಓವರ್ಕಮ್ ಅಬ್ಜೆಕ್ಷನ್ಸ್. ಸೊ ಈ ಒಂದು ಸ್ಟೇಜಲ್ಲಿ, ಸೇಲ್ ಸೈಕಲ್ ಸ್ಟೇಜಲ್ಲಿ, ಸಪೋಸ್ ಅವನಿಗೆ ಏನಾದರೂ ಕ್ವೇರೀಸ್ ಇದೆ ಪ್ರಾಡಕ್ಟ್ ಮೇಲೆ, ಆಯಿತಾ, ಏನಾದರೂ ಒಂದು ಹೆಸಿಟೇಷನ್ಸು ಇರ್ಬೋದು ತೊಗೊಳಕ್ಕೆ ಆ ಒಂದು ಪ್ರಾಡಕ್ಟ್ನ, ಏನಾದ್ರು ಕೆಟ್ಟಾಗ್ಬೋದಾ, ಅಥವಾ ನಾವು ಅಂದ್ಕೊಂಡಾಗೆ ಕೆಲಸ ಮಾಡದೇ ಇರ್ಬೋದಾ, ಅಥವಾ ಪ್ರೈಸ್ ಬಗ್ಗೆ ಏನಾದರೂ ಅವನಿಗೆ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಆಯಿತಾ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಅವನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಂದರೆ ಯಾರೋ ಸೇಲ್ಸ್ಮೆನ್ನು, ಅವನ ಅಬ್ಜೆಕ್ಷನ್ಸನ್ನು ಓವರ್ಕಮ್ ಮಾಡೋಕ್ಕೆ ನೀವು ಟ್ರೈ ಮಾಡಬೇಕಾಗತ್ತೆ. ಸೊ 6 ಸ್ಟೆಪ್ಪು ಅದೇ ಹೇಳುತ್ತೆ. ಸೊ ಏನಾದರೂ ಅಬ್ಜೆಕ್ಷನ್ಸ್ ಬಂತು ಕಸ್ಟಮರ್ ಕಡೆಯಿಂದ ಅಂದಾಗ, ಸೊ ಯು ಶುಡ್ ಬಿ ರೆಡಿ ಟು ಕನ್ವಿನ್ಸ್ ಹಿಮ್, ಯು ಶುಡ್ ಬಿ ರೆಡಿ ಟು ಮ್ಯಾನೇಜ್ ದ ಸಿಚುವೇಶನ್ ಅಂತ. ಅವನ ಅಬ್ಜೆಕ್ಷನ್ಸನ್ನೆಲ್ಲ ನೀವು ಕರೆಕ್ಟಾಗಿ ಕ್ವೇರೀಸಿಗೆಲ್ಲ ಆನ್ಸರ್ ಮಾಡಿದ್ರಿ ಅಂದರೆ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ ಪ್ರಾಡಕ್ಟ್ ಮೇಲೆ. ನಂತರ ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕ್ಲೋಸ್ ದ ಸೇಲ್, ಆಯಿತಾ. ಸೊ ಕ್ಲೋಸಿಂಗ್ ಇಸ್ ದ ಐದರ್ ಈಸಿಯೆಸ್ಟ್ ಆರ್ ದ ಮೋಸ್ಟ್ ಡಿಫಿಕಲ್ಟ್ ಸ್ಟೇಜ್ ಆಫ್ ಸೇಲ್ ಸೈಕಲ್, ಆಯಿತಾ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವೆಲ್ ಯು ವಿಲ್ ಡನ್ ಫಾರ್ ಯುವರ್ ಜಾಬ್ ಇನ್ ಯರ್ ಅರ್ಲಿಯರ್ ಸ್ಟೇಜಸ್. ಸೊ ಇಲ್ಲೇನಾಗುತ್ತೆ ಅಂದರೆ, ಇಷ್ಟೊತ್ತು ಮಾಡಿದ್ರದ್ದು ಪ್ರತಿಫಲ ನಿಮ್ಮದು ಲಾಸ್ಟು. ಅವ್ನು ಲಾಸ್ಟಿಗೆ ಎಲ್ಲ ಕನ್ವಿನ್ಸ್ ಆಗಿ ಪ್ರಾಡಕ್ಟ್ ತೊಗೊಳ್ಬೋದು, ಅಥವಾ ಅವನಿಗೇನಾದರೂ ಹೆಸಿಟೇಷನ್ ಬಂದು ಪ್ರಾಡಕ್ಟ್ ತೊಗೊಳ್ಳೋದೇನೂ ಇರ್ಬೋದು. ಸೊ ಆದಷ್ಟು ನೀವು ಕಸ್ಟಮರ್ಸಿಗೆ ಪ್ರಾಡಕ್ಟ್ ಬಗ್ಗೆ ನಾಲೇಜನ್ನು ಕೊಟ್ಟು, ಅವನಿಗೆ ಆಫರ್ಸನ್ನು ಕೊಟ್ಟು, ಸೊ ಅವನ ಒಂದು ನೀಡನ್ನು ಫುಲ್ಫಿಲ್ ಮಾಡೋ ಥರ ಈ ಪ್ರಾಡಕ್ಟ್ ಇದೆ ಅಂತ ಕನ್ವಿನ್ಸ್ ಮಾಡಿ, ಅವನ ಅಬ್ಜೆಕ್ಷನ್ಸನ್ನು ನೀವು ಹ್ಯಾಂಡಲ್ ಮಾಡಿ, ಆಯಿತಾ. ಅವನಿಗೆ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರೆ, ಸೊ ಅವನೇನು ಮಾಡ್ತಾನೆ, ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ದಾನೆ, ಆಯಿತಾ. ಸೊ ಇಲ್ಲಿ ಪ್ರಾಡಕ್ಟು ಸೇಲ್ ಆಗುತ್ತೆ. ಸಪೋಸ್ ಇದರಲ್ಲಿ ಯಾವುದಾದ್ರು ಸ್ಟೇಜಲ್ಲಿ ಒಂದು ಸ್ಟೇಜ್ ನೀವು ಫೇಲ್ ಆದ್ರಿ, ಅಥವಾ ಕಸ್ಟಮರ್ಸ್ಗೆ ನಿಮ್ಮ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ಬಂದಿಲ್ಲ, ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಅಂದ್ರೂ ಅವನು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲ್ಲ, ಅಲ್ಲಿ ನಿಮ್ಮ ಸೇಲ್ ಆಗಲ್ಲ. ಹಾಗಾಗಿ ಕ್ಲೋಸ್ ಅನ್ನೋದು ಒಂದು ಈಸಿಯೆಸ್ಟ್ ಸ್ಟೆಪ್ಪು ಹೌದು, ಇದೊಂದು ಡಿಫಿಕಲ್ಟ್ ಸ್ಟೆಪ್ಪು ಹೌದು. ಸೊ ನೀವು ಇಷ್ಟೊತ್ತು 6 ಸ್ಟೇಜಲ್ಲಿ ಮಾಡಿದ್ದು ರಿಸಲ್ಟು ನಿಮ್ಮ 7th ಸ್ಟೇಜಲ್ಲಿ ಗೊತ್ತಾಗತ್ತೆ. ಓಕೆ, ಸೊ ದೀಸ್ ಆರ್ ದ 7 stages ಆಫ್ ಸೇಲ್ ಸೈಕಲ್. ಗಾಟ್ ಇಟ್ ನೋ?